ತೋರಿಸು. ನಮ್ಮ ಅಮ್ಮ ಬಂದಿದ್ದಾರೆ. ಹೆಂಗಿದೆ ಫೀಲ್? ಸಪೋಟ ಹಣ್ಣು, ಬಟ್ ಕಾಯಿ ಇದೆ, ಇನ್ನೂ ಹಣ್ಣಿಲ್ಲ. Right rock, sir. ಹಾಗೆ ನಿಮಗೆ ಹೇಗಿದೆ ನಮ್ಮ ವಿಲ್ಲಾ ಅಂತ ತೋರಿಸ್ತಾ ಇರ್ತೀನಿ. ವಾಚ್ ಇಟ್. ಶರಣಂ ಗಚ್ಛಾಮಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಒಂದು ಪ್ರೈವೇಟ್ ವಿಲ್ಲಾಗೆ ಬಂದಿದ್ದೀವಿ. ಯಾರನ್ನು ಕರ್ಕೊಂಡ್ಬಂದಿದ್ದೀನಿ, ಎಲ್ಲಿದ್ದೀನಿ ಎಲ್ಲ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಿಮಗೆ ವಿಲ್ಲಾ ಟೂರ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಹಾಗೆ ನಮ್ಮ ಜೊತೆ ಅಲ್ಲಿ ತೋರಿಸು. ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಅಪ್ಪ ಬಂದಿದ್ದಾರೆ. ಜೋರಾಗಿ ಹೇಳು, ಕೇಳಿಸ್ಲಿಲ್ಲ. ಫಸ್ಟ್ ಟೈಮ್ ಎಲ್ಲರೂ ಕೇಳ್ತಾ ಇದ್ರಿ, ನಿಮ್ ತಂದೆನ್ ತೋರಿಸಿ ಅಂತ. ಜೀವ ನಮ್ ದೈವ ಕಣು ಇವನು. ಈಗ ಬಂದ್ರೆ ಟಿವಿ ನೋಡ್ಬೋದು. ಹಾಗೆ ಹೊಟ್ಟೆ ಹಸ್ವಾದ್ರೆ ಕಿಚನ್ ಇದೆ, ಅಡುಗೆ ಮಾಡಿ ತಿನ್ಬೋದು. ಡೈನಿಂಗ್ ಏರಿಯಾ, ಫಸ್ಟ್ ರೂಮ್, ವಾಶ್ರೂಮ್, ಫ್ರಿಡ್ಜ್ ಇದೆ, ಹಾಗೆ ಪ್ಲೇಟ್ಸ್, ಓವನ್ ಇದೆ, ಡ್ರಿಂಕಿಂಗ್ ವಾಟರ್, ಮತ್ತೆ ಆಗಲೇ ಆ ರೂಮ್ ನೋಡಿದ್ರಲ್ಲ, ಇದು ಅದೇ ಥರ ಸೇಮು. ಇನ್ನೊಂದು ರೂಮು ಸೇಮ್ ಇದೆ. ಬನ್ನಿ ಮೇಲೇನಿದೆ ತೋರಿಸ್ತೀನಿ. ಒಂದು
ಬೆಂಚ್ಗಳಿದೆ, ಬೇಕು ಅಂದರೆ ಕುತ್ಕೊಂಡು ಹೋಗ್ಬೋದು. ಇಲ್ಲೂ ಬೇಕಂದ್ರೆ ಮಲ್ಕೊಂಡು ರೆಸ್ಟ್ ಮಾಡ್ಬೋದು, ಒಳ್ಳೆ ವ್ಯೂ ಜೊತೆ. ಇದೇನಿಲ್ಲ, ಜಸ್ಟ್ ಟೆರೆಸ್. ಇಲ್ಲಿ ನೋಡಿ ಜಕೂಸಿ ಇದೆ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಂಜೆ ಆಯಿತು ನೋಡಿ, ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೆ ನಮ್ಮ ರೆಸಾರ್ಟ್ ವಿಲ್ಲಾ. ಫುಲ್ ಪೀಸ್ಫುಲ್ ಗೈಸ್. ಇದು ಪ್ರೊಜೆಕ್ಟರ್ ಮತ್ತು ಜಕೂಸಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ನೋಡಿ. ಜಕೂಸಿಲಿ ಇವಾಗ ನೀರು ಬಿಟ್ಟಿದ್ದೀವಿ, ಇದು ಫಿಲ್ ಆಗಬೇಕು. ಆ್ಯಂಡ್ ಪ್ರೊಜೆಕ್ಟರ್ ಇದೆ, ಏನಾದರೂ ನೋಡಿಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದೀಗ. ನೀರು ಆಲ್ರೆಡಿ ಫಿಲ್ ಆಗಿದೆ, ಅವನು ಹೋಗ್ತಾನಂತೆ ಒಳಗೆ, ಬರ್ತಾ ಇದ್ದಾನೆ, ಬಂದ. ಕೋಲ್ಡ್ ಇದೆಯಾ? ಬಿಸಿ ಇದೆ, ಬೆಚ್ಚಗಿದೆ. ಯಾಕೆ ಎದುರುಗೋತಾ ಇದೆಯಾ? ಒಣಗಲ್ಲ ಇದು ಬನಿಯನು, ಒಣಗಾಕ್ಬೇಕು. ಹೆಂಗಿದೆ ಫೀಲು? ಹಾಂ, ಚೆನ್ನಾಗಿದೆ. ಕೇಳೋರಿಲ್ಲ ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನು. ನೋಡಿ ಗೈಸ್, ಆಮೆ ನೋಡಿ, ಕಾಫಿ ಬಂದಿದೆ, ಕಪ್ ತೊಳಿತಾ ಇದ್ದಾಳೆ ಡ್ರಿಂಕಿಂಗ್ ವಾಟರಲ್ಲಿ. ಹಾಂ, ಬಿಸಿನೀರು ಹಾಕಿ ತೊಳೆಯೋದು. ತೆಗ್ದೇ ಬಿಡೋದಷ್ಟೇ. ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಕರೆಕ್ಟ್. ಓ, 3 ಆಯ್ತಲ್ಲ, ಇನ್ನೂ ಒಂದು ಆಗುತ್ತೆ, ಎತ್ಕೊಬಿಡು. ಬೇಡ ಬಿಡು, ಅದರಲ್ಲೇ. ಊಟ ಬಂದಿದೆ, ಎಲ್ಲ ಊಟಕ್ಕೆ ಬರ್ತಾ ಇದ್ದಾರೆ. ಊಟ ಇವಾಗ ನೋಡೋಣ ಏನೇನು ಬಂದಿದೆ. ಎಲ್ಲ ಬಂದಿದೆಯಾ? ಕ್ಯಾರೆಟ್ ಹಲ್ವಾ, ಮೇ ಬಿ ನನಗೆ ಚಪಾತಿ ಮಾಡಿದ್ದೆ.
ಏನಿದು? ಇದೇನು ಮಾಡಿದ್ಯಾ? ಕುರ್ಮಾ ಅಲ್ಲ, ಕ್ಯಾರೆಟ್ ಅಲ್ವಾ? ಇದೇನದು? ಹ್ಞೂ, ರಸಮ್. ಇದೇನಿದು? ಹಪ್ಪಳ. ಆ ಪಾಪಡ್ ಇಷ್ಟನಾ? ಹ್ಞೂ, 2 ಮಾಡಿದ್ದೆ, ಇದೆ 2. ಗೈಸ್ ನೋಡಿ, ಇದಕ್ಕೆ ಒಂದು ಹಪ್ಳಗೆ 88 ರೂಪಾಯಿ. ವರ್ತಾ ಇಲ್ವಾ ನೀವು ಹೇಳಿ? ಹ್ಞೂ, ಅಲ್ಲೇ ಇರ್ಬೋದಲ್ಲ, ಅದು ಬೇರೆ. 88 ರೂಪಾಯಿ ಒಂದಕ್ಕೆ. ವರ್ತಾ ಇಲ್ವಾ ನೀವೇ ಹೇಳಿ? ಅನಿಲ್ ಹಪ್ಪಳ 4 ಬರುತ್ತೆ. ಎಲ್ಲ ತೆಗಿಬಿಡಿರು, ಒಂದು ತೆಗೋಣ ಫಸ್ಟು. ಇದು ಪ್ಲೇನ್ ರೈಸು 2 ಮಾಡಿದ್ವಿ. ಮೊಸರನ್ನ ಮಾಡಬೇಕಿತ್ತು. ಹ್ಞೂ, ಎಷ್ಟು ದಿನಕ್ಕಾಗುತ್ತೆ ಹಂಗಂತ. ಸಾಂಬಾರು 2 ಮಾಡಿದ್ದ? ಇಲ್ಲ, ಕುರ್ಮಾ ಒಂದು ರಸಮು, ಒಂದು ಸಾಂಬಾರು. ಜಾಸ್ತಿನೇ ಆಗಿಬಿಟ್ಟಿದೆ. ಇದೇ ಸಾಕು. ಸೊ ಇವಾಗ ಊಟ ಮುಗೀತು, ಮಲ್ಕೋಬೇಕು. ಬಟ್ ಮುಂಚೆ ಒಂದು ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಕತ್ಲಲ್ಲಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಸುತ್ತ ಮರಗಳು, ಸಪೋಟ ಹಣ್ಣಿನ ಮರ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಸಪೋಟ ಹಣ್ಣು, ಬಟ್ ಕಾಯಿದೆ ಇನ್ನೂ. ಹಣ್ಣಿಲ್ಲ. ಹಣ್ಣಿದ್ರೆ ಕಿತ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ಒಂದಷ್ಟು ಮನೆಗೆ. ನೋಡಿ ಎಷ್ಟು ಪೀಸು. ನಮಗೆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಪಕ್ಷಿಗಳದ್ದು ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಅಂದರೆ ಬೇರೆ ಏನೂ ಕೇಳಿಸ್ತಿಲ್ಲ. ಕಿಚಿ 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 ಪಕ್ಷಿ. ಹ್ಞೂ, ನಾವು ಮೈಸೂರಲ್ಲೆಲ್ಲ ಇದ್ದಾಗ ಇಷ್ಟೊತ್ತಿಗೆ, ಅಂದರೆ ಸಿಟಿಲಿದ್ದಾಗ ಗಾಡಿಗಳೇ ಸೌಂಡು, ಬರೀ ಗಾಡಿ ಸೌಂಡು. ಆದರೆ ಇಲ್ಲಿ ನಿಮಗೆ ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ, ನೋಡಿ ಟ್ರೈ ಮಾಡಿ. ಕೇಳಿಸ್ತಾ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಅಂದರೆ ಫ್ಯಾಮಿಲಿ ಬಂದಾಗ, ಸ್ವಲ್ಪ ಜಾಸ್ತಿ ಜನ ಬಂದಾಗ ಇಲ್ಲಿ ಕೂತ್ಕೊಳ್ಳೋಕ್ಕೆ ಮಾಡಿದ್ದಾರೆ ಸೀಟಿಂಗ್ ಏರಿಯಾ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಪೀಕರ್ ಹಾಕ್ಕೊಂಡು ನಾವು ಡ್ಯಾನ್ಸ್ ಆಡಿಕೊಂಡು, ಪಾರ್ಟಿ ಬೇಕಂದರೆ ಪಾರ್ಟಿ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಲ್ಕೊಳಕ್ಕೆ ಹೋಗ್ತಾ ಇದ್ವಿ, ಟೈಮ್ ಆಗಿದೆ ಅಂತ. ಅದಕ್ಕೆ ಮುಂಚೆ ಒಂದು ತೋರಿಸ್ತೀನಿ. ಇಲ್ಲಿ ಅಮ್ಮ ಇಲ್ಲಿ ಟಿ ವಿ ನೋಡ್ತಾ ಇದ್ರೆ, ಅಪ್ಪ ಪ್ರಾಜೆಕ್ಟಲ್ಲಿ ನೋಡ್ತಾರೆ. ಹಿಂಗೆ ಒಬ್ಬೊಬ್ಬರು ನನ್ನ ಕಡೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಎಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಈ ವ್ಲಾಗ್ ನಾಳೆನೂ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ಇವಾಗ ಮಲ್ಕೋತೀವಿ. ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದು ಪೂಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಬೇಗ ಎದ್ದೇಳ್ತೀವಿ ಏನು ಅಂತ, ಯಾಕೆಂದರೆ ಎಲ್ಲರೂ ಟಯರ್ಡ್ ಆಗಿದ್ದೀವಿ. ಎಸ್ ಗೈಸ್, ಅಷ್ಟೇ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್.